ಕುಂದಾಪುರದವರು ಜಾಸ್ತಿ ಖುಷಿ ಪಡುವ ಒಂದು ಶುಭ ಸುದ್ದಿ ಇದು. ಬೆಂಗಳೂರಿನ ಕುಂದಾಪುರ ಕನ್ನಡ ಪ್ರತಿಷ್ಠಾನದಿಂದ ಕಳೆದ 8 ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇರುವಂತ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಇದೀಗ ಜಾಗತಿಕ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ವಿಶ್ವ ಕುಂದಾಪುರ ಕನ್ನಡ ಸಮ್ಮೇಳನ 2027 ಇದರ ಹೆಸರಿನಲ್ಲಿ ಮುಂದಿನ ವರ್ಷ ಭರ್ಜರಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ನಿನ್ನೆ ವಿಜಯನಗರದ ಬಂಟರ ಸಂಘದಲ್ಲಿ ನಡೆದಂತ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ವೇಳೆ ಗಣ್ಯರ ಸಮ್ಮುಖದಲ್ಲಿ ಈ ಸಮ್ಮೇಳನದ ಬಗ್ಗೆ ಘೋಷಣೆಗೆ ಆಯಿತು. ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರು ಮಾತನಾಡಿ, ವಿಶ್ವದ ವಿವಿಧೆಡೆ ನಡೀತಾ ಇರುವಂತ ಕುಂದಾಪುರ ಕನ್ನಡ ದಿನಾಚರಣೆಯನ್ನ ಒಂದೇ ವೇದಿಕೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಯೋಜಿಸುವಂತ ಕನಸಿನೊಂದಿಗೆ ಈ ಸಾಹಸಕ್ಕೆ ಮುಂದಾಗಿರುವುದಾಗಿ ತಿಳಿಸಿದರು. 2027 ಜನವರಿ 30 ಮತ್ತು 31ರಂದು ಬೆಂಗಳೂರಿನ ಅರಮನೆಯ ಮೈದಾನದ ರಾಯಲ್ ತ್ರಿಪುರವಾಸಿನಿಯಲ್ಲಿ ವಿಶ್ವ ಕುಂದಾಪುರ ಕನ್ನಡ ಸಮ್ಮೇಳನ 2027 ನಡೆಯಲಿದೆ. ಇನ್ನು ಸಮ್ಮೇಳನದಲ್ಲಿ 3 ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸುವಂತ ನಿರೀಕ್ಷೆ ಇದೆ ಅಂತ ತಿಳಿಸಿದ್ರು. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಗೀತ ನಿರ್ದೇಶಕ ರವಿ ಬಸರೂರು, ನಟ ನಿರಂಜನ್, ಇನ್ನು ಸುರೇಂದ್ರ, ನಟ ನಿರ್ಮಾಪಕ ಪ್ರಭು ಶೆಟ್ಟಿ, ಚಿತ್ರ ಸಾಹಿತಿ ಪ್ರಮೋದ್ ಮರವಂತಿ ಸೇರಿದಂತೆ ಹಲವು ಗಣ್ಯರ ಸಮ್ಮುಖದಲ್ಲಿ ಸಮ್ಮೇಳನದ ಘೋಷಣೆಯಾಯಿತು. ಇನ್ನು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಉದಯ್ ಕುಮಾರ್ ಹೆಗಡೆ, ಉಪಾಧ್ಯಕ್ಷ ನರಸಿಂಹ ಬಿಜಾಡಿ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಾಂಚನ್, ಖಜಾಂಚಿ ವಿಜಯ್ ಶೆಟ್ಟಿ ಹಾಲಾಡಿ, ಇನ್ನು ಜಂಟಿ ಕಾರ್ಯದರ್ಶಿ ಅಜಿತ್ ಶೆಟ್ಟಿ ಉಳ್ತೂರು, ಪತ್ರಕರ್ತ ವಸಂತ ಗಿಳಿಯಾರ್ ಸೇರಿದಂತೆ ಪದಾಧಿಕಾರಿಗಳು, ಇನ್ನು ಕುಂದಾಪುರ ಕನ್ನಡದ ಅಭಿಮಾನಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಒಂದು ವಿಶೇಷ ಅಂದ್ರೆ ಕುಂದಾಪುರ ಭಾಗದವರು ಇಲ್ಲಿ ಸಾಕಷ್ಟು ಜನ ಇದ್ವಿ. ಒಂದು ಭಾಷೆಯ ಹೆಸರಿನಲ್ಲಿ ಒಂದು ಹಬ್ಬ ಮಾಡ್ತಾ ಇರೋದು ನಮ್ಗೆಲ್ಲ ತುಂಬಾ ಹೆಮ್ಮೆ ವಿಷಯ. ಯಾಕಂದ್ರೆ ಅಲ್ಲಿನ ಕಲ್ಚರು, ಅಲ್ಲಿನ ಇದನ್ನು ಕೂಡ ಇದನ್ನ ಅಳವಡಿಸ್ಕೊಂಡು ವರ್ಷಕ್ಕೊಮ್ಮೆ ಎಲ್ಲ ನಮ್ಮ ಈ ಕುಂದಾಪುರ ಭಾಷಿಕರು ಸೇರಿ ಒಂದು ಹಬ್ಬ ಆಚರಿಸೋದು ತುಂಬಾ ವಿಶೇಷ. ಅದಕ್ಕೆ ಈ ಕುಂದಾಪುರ ಪ್ರತಿಷ್ಠಾನ ಏನಿದೆ ಅದೊಂದು ಅವಕಾಶ ಮಾಡಿಕೊಡ್ತಿದೆ. ಹಾಗಾಗಿ ಎಲ್ಲರೂ ಭಾಗಿಯಾಗಿದೆ, ತುಂಬಾ ಖುಷಿ, ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ತುಂಬಾ ಅಂದ್ರೆ ಈ ಕೋಸ್ಟಲ್ ಭಾಗದಲ್ಲಿ ಏನಿದೆ, ಮೊದಲೆಲ್ಲ ತುಂಬಾ ಈ ಮೀನ್ ಹಿಡಿಯೋದು ಆ ತರದ್ ಮಾತ್ರ ಇರ್ತಾ ಇತ್ತು. ಈಗ ಒಂದಷ್ಟು ರೆಸಾರ್ಟ್ಸ್ ಇರ್ಬೋದು, ಇನ್ನೊಂದಷ್ಟು ಹೋಮ್ ಸ್ಟೇಸ್ ಇರ್ಬೋದು, ಮತ್ತೆ ಸುಮಾರಷ್ಟು ಬೇರೆ ಬೇರೆ ಊರುಗಳಿಂದ ಅಲ್ಲಿಗೆ ಬಂದು ನಮ್ಮ ಗ್ರಾಮೀಣ ಭಾಗದ ಒಂದು ಇದನ್ನ ಎಂಜಾಯ್ ಮಾಡ್ಕೊಂಡು ವೀಕೆಂಡಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲೆಲ್ಲ ಆ ರೀತಿ ಇರ್ಲಿಲ್ಲ, ಈಗ ತುಂಬಾ ಚೆನ್ನಾಗಿದೆ, ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ತುಂಬಾ ಅಂದ್ರೆ ಈ ಕೋಸ್ಟಲ್ ಭಾಗದಲ್ಲಿ ಏನಿದೆ, ಮೊದಲೆಲ್ಲ ತುಂಬಾ ಈ ಮೀನ್ ಹಿಡಿಯೋದು ಆ ತರ. ಕುಂದಾಪುರ ಕನ್ನಡ ಹಬ್ಬದ ಪ್ರಯುಕ್ತವಾಗಿ ಕುಂದಾಪುರ ಕನ್ನಡ ಪ್ರತಿಷ್ಠಾನದಿಂದ ಇವತ್ತು ವಿಜಯನಗರದಲ್ಲಿ ಅದ್ದೂರಿಯಾಗಿ ಕುಂದಾಪುರ ಕನ್ನಡ ಸಂಭ್ರಮ ಆಗ್ತಿದೆ. ನಮ್ಮ ಜೊತೆ ಕುಂದಾಪುರದ ನಿಜಕ್ಕೂ ಒಂದು ರೀತಿ ಅವರ ಕೀರ್ತಿಯನ್ನ ಹೆಚ್ಚು ಮಾಡಿದಂಥವರು ಅದು ರವಿ ಬಸರೂರು. ಇಡೀ ದೇಶದಾದ್ಯಂತ ಸಂಗೀತದ ಮೂಲಕವಾಗಿಯೇ ಪ್ರಸಿದ್ಧಿಯಾದಂಥವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಕುಂದಾಪುರ ಕನ್ನಡ ಅಂಬುಕು ಆ ಬಸರೂರಿನ ಹಾಡು ನೆನಪಾತ ಎಷ್ಟು ಖುಷಿ ಆಗ್ತಿತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ? ಇದು ಹಬ್ಬ ಪ್ರತಿ ಸಲದ ಹಾಗೆ ನಾವೆಲ್ಲರೂ ಸೇರುವಂಥ ಹಬ್ಬ. ಭಾಳ ಖುಷಿ ಆಗ್ತಿತ್ತು. ಇದು ನಿರಂತರ ಸಾಗ್ತಾ ಇರಲಿ ಅಂತ ನನ್ನ ಆಸೆ ಅಷ್ಟೇ. ಈಗ ಸಾಮಾನ್ಯವಾಗಿ ಇಡೀ ದೇಶ ನೋಡಿದೆ ರವಿ ಬಸರೂರು ಅನ್ನೋಕ್ಕೂ ಅವರ ಮ್ಯೂಸಿಕ್ಕು, ಅವರ ಹಾಡು, ಉಗ್ರಮ್ಮು, KGF, ಈಗ ಡ್ರ್ಯಾಗನ್ನು ಮುಂದುವರೆದಂತೆ ಟಾಕ್ಸಿಕ್ ರೆಡಿ ಆಗಿದೆ. ಎಲ್ಲರೂ ಕೂಡ ಕಾಯ್ತಿದ್ದಾರೆ ರವಿ ಬಸರೂರ BGM ಹೆಂಗಿರುತ್ತೆ ಅಂತ. ನಾವೊಂದು ಇಡೀ ಪ್ಯಾನ್ ವರ್ಲ್ಡ್ಗೆ ಕುಂದಾಪುರ ಕನ್ನಡದಲ್ಲಿ ಒಂದು ವಿಶೇಷ ಮಾಡಿದ್ರೆ ಹ್ಯಾಂಗ್ ಮಾಡ್ತಾರೆ ಎಂತ ಹೇಳೋದು, ಕುಂದಾಪುರ ಕನ್ನಡ ಇಡೀ ಪ್ರಪಂಚನ ಅಲ್ಲಾಡ್ಸೋಕೆ ಹೊರಟಿತ್ತು ಅಷ್ಟೇ. ಹೌದಾ? ಹಾಗೆ ಈಗ ಬಸರೂರಂಕು ಸಾಮಾನ್ಯವಾಗಿ ತುಂಬ ಜನರಿಗೆ ರವಿ ಬಸರೂರು ಆ ಭಾಗದ ಕಲ್ಚರ್ ಗೊತ್ತು. ಆದರೆ 1665ರಲ್ಲಿ ಶಿವಾಜಿ ಮಹಾರಾಜರೇ ಅಲ್ಲಿ ಬಸರೂರಿಗೆ ಬಂದಿರ. ನಿಮ್ಮ ಊರಂಬಕ್ಕೂ ನಿಮ್ಗೆ ಸ್ಫೂರ್ತಿ ಕೊಡೋದು ಏನು ರವಿ ಬಸರೂರವರೇ? ನಮ್ಮೂರಿನ ಜನ ಅಂದ್ರೆ ಇನ್ನೊಂದು ನೆನಪು ಮಾಡ್ಕೊಳಕ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕುಂದಾಪುರ ಕನ್ನಡದಲ್ಲಿ ಹಾಡಿರ. ಆ ದಿನಗಳನ್ನ ನೆನಪು ಮಾಡ್ಕೊಂಬ ಎಷ್ಟು ಖುಷಿ ಆಯ್ತು. ಅದು ನಮ್ಮ ಹಿಸ್ಟ್ರಿಯಲ್ಲೇ ಒಂದು ದೊಡ್ಡ ಪಾಯಿಂಟ್ ನಮಗೆ. ಯಾಕಂದರೆ ನಮ್ಮ ಭಾಷೆನ ನಾನು ಬೆಂಗಳೂರಿಗೆ ಬಂದಾಗಳಿಗೆ ನಮ್ಮ ಭಾಷೆನ ಮಾತಾಡೋಕ್ಕೆಲ್ಲ ಹೆದರ್ಕೊಂತಿದ್ದೀರ. ಅಂದರೆ ಇದು ಎಲ್ಲರಿಗೂ ಅರ್ಥ ಆಗ್ತೋ ಇಲ್ಲಯೋ ನೋಡಿ. ಆ ಮೂಮೆಂಟಲ್ಲಿ ಒಂದೊಂದೇ ತಗೊಂಡ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಬ್ಬರು ಕೊಟ್ಟ ಸಪೋರ್ಟು, ಅದರಲ್ಲಿ ಅಪ್ಪು ಸರ್ ಸಪೋರ್ಟ್ ತುಂಬ ಇತ್ತು. ಈವನ್ ಚಂದ ಹಾಡಲು ಕೂಡ ಅವರು ಅದನ್ನ ಒಪ್ಪಿ ಸಿನಿಮಾಕ್ಕೆ ಒಪ್ಪದಗಳಿಗೆ. ಸೊ ಇವೆಲ್ಲವೂ ಒಂದು ಭಾಷೆಗೆ ಅವ್ರು ಕೊಟ್ಟಂಥ ಒತ್ತು. ಅದರಿಂದ ಎಷ್ಟೋ ಜನರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇತ್ತು. ಇವತ್ತಿನ ಈ ಮಟ್ಟದ ಬೆಳವಣಿಗೆಗೆ ಎಷ್ಟೋ ಜನರಿಗೆ ಕಾಂಟ್ರಿಬ್ಯೂಷನ್ ಇತ್ತು. ಅವರೆಲ್ಲ ಕಾಂಟ್ರಿಬ್ಯೂಷನ್ ಇದಕ್ಕೋಸ್ಕರ ಈ ಮಟ್ಟಕ್ಕೆ ಬೆಳವಣಿಗೆ ಆಯಿತು. ಶಿವಣ್ಣ ಅವರು ಕೂಡ ಯಕ್ಷಗಾನ ವೇಷ ಹಾಕಿದ್ದು ಮೊಟ್ಟ ಮೊದಲ ಬಾರಿಗೆ ಅದು ರವಿ ಬಸರೂರೇ ಅಂಥದ್ದೊಂದು ಪ್ರಯತ್ನ ಮಾಡಿದ್ದು. ಯಕ್ಷಗಾನವನ್ನು ಒಂದು ಸಿನಿಮಾವೇ ಮಾಡಿದ್ರಿ, ಇಡೀ ಇವತ್ತು ಕರ್ನಾಟಕ ಕಾಣ್ತಿತ್ತು. ಇನ್ನು ಮುಂದಿನ ದಿನದಲ್ಲಿ ಕುಂದಾಪುರ ಕನ್ನಡಕ್ಕೆ ನಿಮ್ಮ ಕೊಡುಗೆ ಹೆಂಗಿರ್ಲಿಕ್ಕೆ ಏನು ನಿರೀಕ್ಷೆ ಮಾಡ್ಬೋದು? ನಿರಂತರ ಏನಾರು ಒಂದು ನಡೀತಾ ಇರತ್ತೆ, ಏನಾರು ಒಂದು ಹೊಸದಾಗಿ ಬರ್ತಾ ಇರತ್ತೆ. ಅದು ದೇವಸ್ಥಾನ ಇದ್ದಂಗೆ, ದೇವಸ್ಥಾನಕ್ಕೆ ಹಣಕಾಯಿ ಹೊಡೆದು ನಡೀತಾ ಇರುತ್ತೆ. ಎಸ್ ಸರ್.
ನೋಡಿದ್ರಲ್ಲ, ಇದು ರವಿ ಬಸ್ರು ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮದ ಹಬ್ಬದಲ್ಲಿ ಬಂದು ಖುಷಿಯಿಂದ ಬಾಯಿ ತುಂಬ ಕುಂದಾಪುರ ಕನ್ನಡದಲ್ಲಿ ಮಾತಾಡಿರೋ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅಖಿಲೇಶ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಈಗ ಆಚೆ 30 ಇದು ಮುಗಿಸಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.